ಮನೆಯಲ್ಲಿ ಬಾಳೆಹಣ್ಣು ಉಂಟಾ? ತಿನ್ನಲಿಕ್ಕೆ ಜನ ಇಲ್ವಾ? ಹಾಗಾದರೆ ಈ ಥರ ಒಂದು ರೆಸಿಪಿ ಟ್ರೈ ಮಾಡಿ ನೋಡಿ ಅಂತೆ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಆಗ್ತದೆ, ಸಂಜೆ ಸ್ನ್ಯಾಕ್ಸ್ ಅಂತ ಕೂಡ ತಿನ್ಬೋದು. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡುವ, ರೆಸಿಪಿ ಹೇಗೆ ಮಾಡೋದು ಅಂತ ನೋಡಿ ಬರುವ. ಅದಕ್ಕಿಂತ ಮೊದಲು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ, ಹೆಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ಒಂದು ವೆಸಲಲ್ಲಿ ಉಂಟಲ್ಲ, ಒಂದು 1/4 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೇನೆ. ಇದಕ್ಕೆ ಇನ್ನು 1 ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ ನಾನು. ಬೆಲ್ಲ ತುರಿದಿಟ್ಕೊಂಡು ಹಾಕ್ಕೊಂಡದು, ಆಗ ನಿಮ್ಗೆ ಇದು ಬೇಗ ಕರಗ್ತದೆ, ಜಾಸ್ತಿ ಟೈಮ್ ಸಹ ತಗೊಳ್ಳೋದಿಲ್ಲ. ಇದು ಬೆಲ್ಲದ ನೀರನ್ನು ಉಂಟಲ್ಲ ಕರಗಿಸಿ ಚಂದ ಒಂದು ಸೈಡಲ್ಲಿ ಇಟ್ಟು ಬಿಡುವ. ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ತಾ ಇದ್ದೇನೆ. ನಾನಿಲ್ಲಿ ಕ್ಯಾಶ್ಯೂ, ದ್ರಾಕ್ಷಿ ಮತ್ತು ಬಾದಾಮ್ ಹಾಕ್ಕೊಂಡಿದ್ದೇನೆ. ಯಾವುದು ಕೂಡ ಹಾಕ್ಕೊಳ್ಬೋದು ನೀವು. ಇದನ್ನು ಚಂದ ಫ್ರೈ ಮಾಡಿಕೊಂಡು ಒಂದು ಕಪ್ಪಲ್ಲಿ ಸೈಡಿಗೆ ಎತ್ತಿಟ್ಟುಕೊಳ್ತಾ ಇದ್ದೇನೆ. ಯಾಕಂದರೆ ಇದೇ ಪ್ಯಾನಲ್ಲಿ ನಮಗೆ ಇನ್ನು ಬೇರೆ ಹುರ್ಕೊಳ್ಳೋದೆಲ್ಲ ಇರ್ತದೆ. ಸೊ ಅದಕ್ಕೆ ಫಸ್ಟಿಗೆ ಇದನ್ನೊಂದು ಹುರ್ಕೊಂಡು ಎತ್ತಿಟ್ಟು ಬಿಟ್ಟರೆ ಮತ್ತೆ ನಮಗೆ ಬಾಕಿ ಕೆಲಸ ಎಲ್ಲ ಮಾಡ್ಕೊಳ್ಬೋದು. ಇನ್ನುಂಟಲ್ಲ, ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿಟ್ಟಂಥ ಬಾಳೆಹಣ್ಣು ಹಾಕ್ಕೊಳ್ತಾ ಇದ್ದೇನೆ. ಇದು ನಾನು ನೇಂದ್ರ ಬಾಳೆಹಣ್ಣು ಹಾಕ್ಕೊಂಡದು. ನೀವು ಯಾವ ಬಾಳೆಹಣ್ಣು ಕೂಡ ಯೂಸ್ ಮಾಡಿಕೊಳ್ಬೋದು. ಆದಷ್ಟು ಸ್ವಲ್ಪ ಹಣ್ಣು ಇದ್ದರೆ ಒಳ್ಳೆಯದು. ಆ್ಯಕ್ಚುಲಿ ನಾನಿದು ನೇಂದ್ರ ಬಾಳೆಹಣ್ಣು ಸ್ವಲ್ಪ ಕಾಯಿ ಇತ್ತು, ಹಾಗಾಗಿ ನನಗೆ ಸ್ವಲ್ಪ ಇದನ್ನು ಸ್ಮ್ಯಾಶ್ ಮಾಡಲಿಕ್ಕೆ ಕಷ್ಟ ಆಯಿತು. ಹಣ್ಣಿದ್ರೆ ಒಳ್ಳೆಯದು. ಸೊ ಇದನ್ನು ಇನ್ನು ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಳ್ತಾ ಇದ್ದೇನೆ. ಒಂದು 2 ಸ್ಪೂನು ಅಥವಾ 3 ಸ್ಪೂನ್ ಹಾಕ್ಕೊಳ್ಳಿ, ತುಪ್ಪ ಒಳ್ಳೆಯದೇ. ಚೆಂದ ಇದು ಹುರಿದುಕೊಳ್ಳುವಾಗ ಉಂಟಲ್ಲ, ನಿಮಗೆ ಬೇರೆ ಬಾಳೆಹಣ್ಣಾದರೆ ಕೂಡಲೇ ಕರಗಿ ಹೋಗ್ತದೆ, ಅದಂದರೆ ತುಂಬ ಮೆದುವಾಗಿ ಹೋಗ್ತದೆ. ಇದು ಸ್ವಲ್ಪ ಗಟ್ಟಿ ಉಂಟು. ಇನ್ನು ಇದಕ್ಕೆ ಕರೆಕ್ಟ್ ಫ್ರೈ ಆದ ಮೇಲೆ ಉಂಟಲ್ಲ, ಈ ಬೆಲ್ಲದ ನೀರು ನಾನು ಆಗಲೇ ತೆಗೆದಿಟ್ಟಿದ್ದೆ ನೋಡಿ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಆಯಿತಾ. ಅದನ್ನು ಹಾಕಿ ಚೆಂದ ಮಿಕ್ಸ್ ಮಾಡಿಕೊಳ್ಳುವ. ಶುಗರ್ ಸಹ ಆ್ಯಡ್ ಮಾಡಿಕೊಳ್ಬೋದು, ಬಟ್ ಬೆಲ್ಲ ಸ್ವಲ್ಪ ಹೆಲ್ದಿ ಶುಗರ್ಗೆ ಕಂಪೇರ್ ಮಾಡಿದರೆ ಅಷ್ಟೇ. ನಿಮಗೆ ಶುಗರ್ ಬೇಕಿದ್ದರೆ ಅದನ್ನು ಸಹ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಇದನ್ನು ಚೆಂದ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಇದು ಬಾಳೆಹಣ್ಣು ಮೆದುವಾಗಲಿಲ್ಲಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಚೆಂದ ಸ್ಮ್ಯಾಶ್ ಮಾಡಿಕೊಳ್ತಾ ಇದ್ದೇನೆ, ಎಲ್ಲ ಬಾಳೆಹಣ್ಣು. ಅದಕ್ಕೋಸ್ಕರ ನಾನು ಹೇಳಿದ್ದು ತುಂಬ ಹಣ್ಣು ತಗೊಂಡ್ರೆ ಒಳ್ಳೆಯದು ಅಂತ. ಓಕೆ, ಇದಿಷ್ಟು ನೋಡಿ ಚಂದ ಇದನ್ನು ಮುದ್ದೆ ಮಾಡಿ ಇಟ್ಟುಕೊಂಡಿದ್ದೇನೆ. ಇನ್ನು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನ ತುರಿ ಹಾಕಿ ಮತ್ತೆ ಚಂದ ಫ್ರೈ ಮಾಡಿಕೊಳ್ಳುವ. ನಾನು ಸ್ವಲ್ಪ ಇದನ್ನು ಮಿಕ್ಸಿಯಲ್ಲಿ 1 ಸುತ್ತು ತಿರುಗಿಸ್ಕೊಂಡಿದ್ದೇನೆ, ಆಗ ಸ್ವಲ್ಪ ಸಣ್ಣದಾಗಿ ಬರ್ತದಲ್ಲ, ಅದಕ್ಕೋಸ್ಕರ. ಇನ್ನು ಇದೆಲ್ಲ ಚೆಂದ ಮಿಕ್ಸ್ ಆದ ಮೇಲೆ ಉಂಟಲ್ಲ, ಇದಕ್ಕೆ 1 ಕಪ್ಪಷ್ಟು ರವೆ ಹಾಕ್ಕೊಳ್ತಾ ಇದ್ದೇನೆ ನಾನು. ನೀವು ಇದನ್ನು ಇನ್ನೊಂದು ಥರ ಸಹ ಮಾಡ್ಬೋದು. ಈ ಅವಲಕ್ಕಿ, ಪೇಪರ್ ಅವಲಕ್ಕಿ ಎಲ್ಲ ಉಂಟಲ್ಲ, ಅದನ್ನು ನೀವು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ಅದರ ಪೌಡರ್ ಕೂಡ ಹಾಕ್ಕೊಳ್ಬೋದು, ಅದು ಸಹ ಒಳ್ಳೆಯದಾಗ್ತದೆ. ನಾನಿಲ್ಲಿ ರವೆ ಯೂಸ್ ಮಾಡಿಕೊಳ್ತಾ ಇದ್ದೇನೆ. ರವೆಯನ್ನು ಹಾಕಿ ಇದಕ್ಕೆ ಚೆಂದ ಮಿಕ್ಸ್ ಮಾಡಿಕೊಳ್ಳುವ. ನೀರೆಲ್ಲ ಹಾಕ್ಲಿಕ್ಕೆ ಹೋಗೋದು ಬೇಡ, ಯಾಕಂದರೆ ರವೆ ಇದರಲ್ಲಿ ಜಾಸ್ತಿ ಬೇಯಬೇಕು ಅಂತಿಲ್ಲ. ಆದ್ದರಿಂದ ಜಸ್ಟ್ ರವೆ ಹಾಕಿ ಒಂದು 2 ನಿಮಿಷದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆಂದ ಫ್ರೈ ಮಾಡ್ಕೊಳ್ಳಿ. ಇದಿಷ್ಟಾದ ಮೇಲೆ ನಾನು ಆಗಲೇ ಹುರಿದಿಟ್ಟಿದ್ದೆ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ, ಅದನ್ನು ಹಾಕ್ಕೊಂಡು ಮತ್ತೆ ಚೆಂದ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಪಾಕ ರೆಡಿ ಆಯಿತು. ಇದಿಷ್ಟಾದರೆ ಅರ್ಧ ಕೆಲಸ ಆದಾಗೆ ಇದನ್ನೊಂದು ಸೈಡಿಗೆ ಎತ್ತಿಟ್ಟುಕೊಳ್ಳುವ. ನೆಕ್ಸ್ಟ್ ಉಂಟಲ್ಲ, ನಾನಿಲ್ಲಿ ಬಾಳೆ ಎಲೆ ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಬಾಡಿಸಿಟ್ಟುಕೊಂಡಿದ್ದೇನೆ ಆಯಿತಾ. ಇನ್ನಿದಕ್ಕೆ ಸ್ವಲ್ಪ ತುಪ್ಪ ಒರೆಸಿಕೊಳ್ತಾ ಇದ್ದೇನೆ. ತೆಂಗಿನೆಣ್ಣೆ ತಿನ್ನುವವರು ಅದನ್ನು ಸಹ ಒರೆಸಿಕೊಳ್ಬೋದು, ತೆಂಗಿನೆಣ್ಣೆ ಸಹ ಒಳ್ಳೆಯದಾಗ್ತದೆ. ಇಲ್ಲದಿದ್ದರೆ ತುಪ್ಪವೇ ಯೂಸ್ ಮಾಡಿ, ಸನ್ಫ್ಲವರ್ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ನಾನಾಗಲೇ ಈ ರವೆ ಬಾಳೆಹಣ್ಣಿದು ಪಾಕ ರೆಡಿ ಮಾಡಿ ಇಟ್ಟಿದ್ದೆ ನೋಡಿ, ಅದನ್ನು ಉಂಡೆ ಮಾಡಿಕೊಂಡು ಇದರ ಮೇಲೆ ತಟ್ಟುತ್ತಾ ಇದ್ದೇನೆ. ಈ ಅಕ್ಕಿ ಕಡುಬೆಲ್ಲ ತಟ್ತೇವೆ ನೋಡಿ ಎಲೆಯಲ್ಲಿ, ಅದೇ ಥರ ಇದನ್ನು ತಟ್ಟಿಕೊಂಡು ಹೋಗೋದು. ಹಾಗೆ ಏಲಕ್ಕಿ ನಾನು ಹಾಕಲಿಲ್ಲ, ಅದೊಂದು ಪಾಯಿಂಟ್ ಹೇಳಲಿಕ್ಕೆ ಮರ್ತೋಯ್ತು ನನಗೆ ಅಂದರೆ ಏಲಕ್ಕಿ ಫ್ಲೇವರ್ ಅಷ್ಟು ಇಷ್ಟ ಆಗೋದಿಲ್ಲ. ನಿಮಗೆ ಬೇಕಿದ್ದರೆ ಏಲಕ್ಕಿ ಕೂಡ ಹಾಕ್ಕೊಳ್ಬೋದು. ಇನ್ನು ಇದನ್ನು ಚಂದ ತಟ್ಟಿಕೊಂಡು ಉಂಟಲ್ಲ, ಹೀಗೆ ಫೋಲ್ಡ್ ಮಾಡಿಕೊಳ್ತಾ ಇದ್ದೇನೆ. ನಿಮಗೆ ಯಾವ ಶೇಪಲ್ಲಿ ಬೇಕಿದ್ರೆ ಫೋಲ್ಡ್ ಮಾಡಿಕೊಳ್ಬೋದು ಆಯಿತಾ. ನಾನು ಈ ಥರ ಮಾಡಿದ್ದೇನೆ ಅಂತ ನೀವು ಅದೇ ಥರ ಮಾಡಲಿಕ್ಕೆ ಹೋಗಬೇಕು ಅಂತೇನಿಲ್ಲ, ಯಾವ ಥರ ಶೇಪ್ ಕೂಡ ನೀವು ಮಾಡ್ಕೊಳ್ಬೋದು. ಸೊ ಅದೇ ಥರ ಎಲ್ಲ ಎಲೆಗೆ ನಾನು ಇದೇ ಥರ ತಟ್ಟಿಕೊಳ್ತಾ ಹೋಗ್ತಾ ಇದ್ದೇನೆ. ಇಲ್ಲಿ ನಾನು ಬಾಳೆಹಣ್ಣು ಯೂಸ್ ಮಾಡಿದ್ದೇನಲ್ಲ, ಇದರ ಬದಲು ನೀವು ಪೈನಾಪಲ್ ಕೂಡ ಹಾಕ್ಕೊಳ್ಬೋದು ಅಥವಾ ಮಾವಿನ ಹಣ್ಣು ಕೂಡ ಹಾಕ್ಕೊಳ್ಬೋದು. ಅದು ಸಹ ಒಂದು ಒಳ್ಳೆ ಫ್ಲೇವರ್ ಕೊಡ್ತದೆ. ಒಂದ್ಸಲ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಅದು ಸಹ. ಹಾಗೆ ಇನ್ನು ಎಲ್ಲ ಎಲೆಯಲ್ಲಿ ಸಹ ಈ ಥರ ಕಡುಬು ತಟ್ಟಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಇದನ್ನು ಬೇಯಿಸೋದು. ಇನ್ನು ಇಡ್ಲಿ ಪಾತ್ರಕ್ಕೆ ಉಂಟಲ್ಲ, ಇದನ್ನೆಲ್ಲ ಒಂದೊಂದೇ ಇಟ್ಟುಕೊಳ್ತಾ ಹೋಗುವ. ನಾನು ಆಗ ರವೆ ನೋಡಿ ಜಾಸ್ತಿ ನೀರು ಹಾಕಿ ಬೇಯಿಸಲಿಲ್ಲ. ಯಾಕೆ ಹೇಳಿದರೆ ಇದನ್ನು ನಮಗೆ ಇದು ಇಡ್ಲಿ ಪಾತ್ರದಲ್ಲಿ ಇಟ್ಟು ಬೇಯಿಸ್ಲಿಕ್ಕೆ ಇರ್ತದೆ, ಅದಕ್ಕೋಸ್ಕರ ನಾನು ರವೆಯನ್ನು ಜಾಸ್ತಿ ಬೇಯಿಸಲಿಕ್ಕೆ ಹೋಗಲಿಲ್ಲ. ಜಸ್ಟ್ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡದಷ್ಟೇ. ಇನ್ನು ಇದನ್ನು 20 ನಿಮಿಷ ಬೇಯಿಸಬೇಕಾಯ್ತಾ. ಒಂದು 20 ನಿಮಿಷ ಬೇಯಿಸಿದರೆ ಸಾಕಾಗ್ತದೆ. ಒಳ್ಳೆಯದಾಗಿ ಸಾಫ್ಟಾಗಿ ಬರ್ತದೆ, ನಿಮಗೆ ತಿನ್ನುವಾಗ ಕೂಡ ಒಳ್ಳೆ ಫ್ಲೇವರ್ ಕೂಡ ಕೊಡ್ತದೆ. ಓಪನ್ ಮಾಡಿ ನೋಡುವ ಇದು ಹೇಗಾಗಿದೆ ಅಂತ. ಇದು ಕಾಯಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದಲ್ಲ, ತುಂಬ ಟೇಸ್ಟಾಗಿ ಬಂದಿತ್ತಾಯ್ತಾ. ಮತ್ತು ತುಂಬ ಸಾಫ್ಟ್ ಕೂಡ ಇತ್ತು. ಬೆಳಿಗ್ಗೆಲ್ಲ ಚಾಕೆಲ್ಲ ಉಂಟಲ್ಲ, ಸೂಪರ್ ಆಗ್ತದೆ ಇದು ತಿನ್ನಲಿಕ್ಕೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸುಮ್ಮನೆ ಹೀಗೆ ಬಾಳೆಹಣ್ಣು ಬಿಸಾಡೋದಕ್ಕಿಂತ ಉಂಟಲ್ಲ, ಇದೊಂದು ಟ್ರೈ ಮಾಡಿ ನೋಡ್ಬೋದು ನಿಮಗೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೇನೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗಾದರೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.